ಆವಾಗ ನಾನು ಬರಲೇಬೇಕಾಯ್ತು. ಹಾಗೆ ಬಂದಾಗ ಅದಕ್ಕೆ ಉತ್ತರ ಕೊಡೋದು ನನ್ನ ಕರ್ತವ್ಯ ಆಗುತ್ತೆ. ಕೋರ್ಟ್ ಕರೆದಾಗ ಆ ನ್ಯಾಯಾಂಗ ವ್ಯವಸ್ಥೆಗೆ ನಾನು ನಿಜವಾಗ್ಲೂ ತಲೆ ಹಾಕ್ತೀನಿ. ಅದೊಂದು ದೊಡ್ಡ ವಿಕ್ಟ್ರಿ. ಬಿಗ್ ಬಾಸ್ ತಂಡದವ್ರು ಕೂಡ ಹೇಳಿದ್ರು ಇದು ನಮಗೆ ಸಿಕ್ಕಿದ ವಿಕ್ಟ್ರಿ. ಆ ತಂಡ ನನ್ನನ್ನು ನಡೆಸ್ಕೊಂಡ ರೀತಿಗೆ ನಂಗೆ ತುಂಬಾ ಹೆಮ್ಮೆ ಇದೆ. ನಮ್ಮ ವಕೀಲರ ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತು. ಇಮಿಡಿಯೇಟ್ಲಿ ನಮ್ಮ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಓಡಾಡೋದಕ್ಕೆ ಅನುಮತಿ ಇದೆ ಅನ್ನೋದನ್ನ ತೋರಿಸ್ತಾರೆ. ಘನವತ್ತ ನ್ಯಾಯಮೂರ್ತಿಗಳು ಅದನ್ನ ಓದ್ತಾರೆ. ಅವ್ರಿಗೆ ಅದು ಗೊತ್ತಾಗುತ್ತೆ, ಇಲ್ಲ ಇಡೀ ಕರ್ನಾಟಕ ಓಡಾಡಬಹುದಲ್ಲ, ಪರವಾಗಿಲ್ಲ ಹೋಗ್ಲಿ, ಅದಕ್ಕೋಸ್ಕರ ನಾವು ನಿಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾರೆ. ಮತ್ತು ವಿಚಾರಣೆ ತಡ ಆಗ್ತಿದೆ, 100 ದಿನ ನಿಲ್ತಾರೆ ಅವರು, ಅದಿದೆಲ್ಲ ಇತ್ತು. ಸೊ ನಮಗಾಗಿ ಇನ್ನೂ ಎಷ್ಟು ದಿನ ಇದೆ ಅನ್ನೋದು ಗೊತ್ತಿರಲಿಲ್ಲ. ಬಿಗ್ ಬಾಸ್ ಕಾರ್ಯಕ್ರಮ ಎಷ್ಟು ದಿನ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. 100 ದಿನ ನಡೆಯುತ್ತೆ ಅನ್ನೋದು ಗೊತ್ತಿತ್ತು. ಅದ್ರ ನಂತರ ಎಷ್ಟು ವಾರ ಅನ್ನೋದು ಗೊತ್ತಿರಲಿಲ್ಲ. ಮತ್ತು ನಾವ್ ಯಾವಾಗ ಬರ್ತೀವಿ ಗೊತ್ತಿಲ್ವೇ. ನಾನು ನಮ್ಮ ಲಾಯರ್ಗೂ ಅದನ್ನ ಹೇಳಿದೆ, ಒಂದೇ ವಾರಕ್ಕೆ ಬರ್ಬೋದು, 4 ವಾರಕ್ಕೆ ಬರ್ಬೋದು, ಅದು ಗೊತ್ತಿಲ್ಲ, ಅದಕ್ಕೆ ತಯಾರಾಗಿರಿ ಅಂತ. ಬಟ್ ಕೋರ್ಟ್ ಅನುಮತಿ ನೀಡುತ್ತೆ. ನಮ್ಗೆ ಇಂತಿಷ್ಟು ದಿನ ಇದೆ, ನಮ್ಗೆ ಅನುಮತಿ ಕೊಡಬೇಕು ಅಂದಾಗ ಅದಕ್ಕೆ ಅನುಮತಿ ಕೊಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಈ ನ್ಯಾಯಾಂಗ ವ್ಯವಸ್ಥೆ ಯಾವತ್ತೂ ಕಿತ್ಕೊಳ್ಳೋದಿಲ್ಲ. ಮತ್ತು ಇದೊಂದು ಪ್ರಕರಣ ವಿಚಾರಣೆಗೆ ನಾನು ಬಂದಿದ್ರಿಂದ ನನಗೇನು ಅನ್ನಿಸ್ತು ಅಂತ ಕೇಳಿದ್ರೆ, ನಾನು ಚೆನ್ನಾಗಿ ಆಡ್ತಿರೋ ಕಾರಣಕ್ಕೆ ನನ್ನ ವಿರೋಧಿಗಳಿಗೆ ಸಹಿಸೋಕ್ ಆಗ್ತಿಲ್ಲ, ಹಾಗಾಗಿ ನಾನು ಆಡ್ಬೇಕು ಅನ್ನೋದು ನನಗೊಂದು ಕಿಚ್ಚು ನನ್ನ ಒಳಗಡೆ ಜಾಸ್ತಿ ಹೊತ್ಕೊಳ್ತು.